ಗುಡ್ ಮಾರ್ನಿಂಗ್ ಸಾಹೇಬ್ರೆ. ಗುಡ್ ಮಾರ್ನಿಂಗ್. ರಾತ್ರಿ ನನ್ ತರ್ಲೆಯಿಂದ ತೊಂದರೆ ಆಗಿದ್ರೆ ರಿಯಲಿ ಸಾರಿ. ಇಟ್ಸ್ ಓಕೆ. ತಮಾಷೆಗೆ ಅಂತ ಮಾಡಿದಾಗ ಸಾರಿ ಹೇಳೋ ಅವಶ್ಯಕತೆ. ಪ್ಲೇಟ್. ಬಾವ ರಾತ್ರಿ ನಿದ್ದೆ ಮಾಡಿರಲ್ಲ, ಟಿಫನ್ ಸ್ವಲ್ಪ ಜಾಸ್ತಿನೇ ಬಡ್ಸಕ್ಕ. ಯಾವಾಗ ಏನ್ ಮಾತಾಡ್ಬೇಕೋ ಗೊತ್ತಿಲ್ವಾ? ಕ್ಷಮಿಸಿ ಅತ್ತೆ, ತಮಾಷೆಗೆ ಹೇಳ್ದೆ. ಕೈಲಾಶಣ್ಣ, ನಾನ್ ಕೆಲ್ಸಕ್ ಸೇರ್ದಾಗಿಂದಾನು ನೀವ್ 2 ಇಡ್ಲಿ ತಿನ್ನೋದೇ ನೋಡಿಲ್ಲ. ಅಕ್ಕ, ಇಡ್ಲಿ ಬಾಯಲ್ಲಿ ಇಟ್ಟ ತಕ್ಷಣ ಬೆಣ್ಣೆ ತರ ಕರ್ಗೋಗ್ತಿದೆ. ರಾಧಿಕಾ ಅವರೇ, ಇಡ್ಲಿ ನೀವು ಮಾಡಿದ್ದ? ಅಮೃತದ ತರ ಇದೆ ರೀ. ಸಾಹೇಬ್ರೆ, ಮೊದ್ಲು ಇಡ್ಲಿ ತಿನ್ನಿ. ನಮ್ಮ ಅಕ್ಕನ ಹೊಗಳ್ಬೇಕು ಅಂತ ತಿನ್ನಕ್ ಮುಂಚೆನೆ ಸೂಪರ್ ಅನ್ಬೇಡಿ. ಸಾಹೇಬ್ರೆ, ಇವಾಗ ಹೋಗ್ಲಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ರೀ. ಥೇಟ್ ಅಮೃತದ ಥರಾನೇ ಇದೆ. ಹೊಸ ಹೆಂಡತಿ ಅಲ್ವಾ, ಹಾಗೆ ಇರುತ್ತೆ. ಬಾವಾ, ಅಮೃತದ ರುಚಿ ನಿಂಗ್ ಗೊತ್ತಾ? ಭಾವ ಅಲ್ವಾ, ಕಾಲಿಳಿಯೋಣ ಅಂತ ಹಾಗೆ ಹೇಳಿದಾಳೆ. ಮಾತು ಹದ್ದು ಮೀರದೆ ಇದ್ರೆ ಚೆನ್ನಾಗಿರತ್ತೆ. ಆಲ್ರೆಡಿ ಹೇಳಿದ್ದೀನಲ್ಲ. ಇಡ್ಲಿ ನೆಪದಲ್ಲಿ ರಾಧಿಕಾ ಅವ್ರ ಜೊತೆ ಮಾತಾಡ್ಬೇಕು. ರಾಧಿಕಾ ಅವರೇ, ಇಡ್ಲಿ ಇಷ್ಟು ಮೆತ್ತಗಿದೆ, ಇದನ್ನ ಹೇಗ್ ಮಾಡಿದ್ರಿ ನೀವು? ಅಕ್ಕ, ನಾನ್ ಹೇಳ್ತೀನಿರಕ್ಕ. ರಾತ್ರಿ ಇಡೀ ಗೋಧಿ ಹಿಟ್ನ ನೀರಲ್ಲಿ ನೆನ್ಸಿಡ್ಬೇಕು ಸಾಹೇಬ್ರೆ. ಪ್ರಿಯಾ, ಹೇಳಕ್ ಬಿಡಕ್ಕ, ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ಬೇಡ. ಗೋಧಿ ಹಿಟ್ ನೆನ್ಸಿಟ್ಟಿರ್ತಾರಲ್ಲ ಸಾಹೇಬ್ರೆ, ಅದಕ್ಕೆ 1 ಬೊಕ್ಸೆ ಮೈದಾ ಹಿಟ್ಟು, 1 ಚಿಟ್ಕೆ ಜೀರಿಗೆ ಕಾಳು, ಗ್ಲಾಸ್ ತುಂಬಾ ಖಾರ, ಚಿಟ್ಕೆ ಉಪ್ಪು ಹಾಕಿ ಕಲ್ಸ್ಬೇಕು. ಅದಾದ್ಮೇಲೆ ಅದನ್ನ ತಗೊಂಡ್ ಹೋಗಿ ಡ್ರೈನೇಜ್ ಅಲ್ಲಿ ಹಾಕ್ಬೇಕಾ?
ಅಮ್ಮೋ ಸಾಹಿಬ್ರೆ, ಸೈಲೆಂಟ್ ಆಗಿದ್ರೆ ಏನೋ ಅಂದ್ಕೊಂಡಿದ್ದೆ. ವ್ಯಂಗ್ಯ ಚೆನ್ನಾಗ್ ಮಾಡ್ತೀರಾ. ಮೌನವಾಗಿದ್ರೆ ಏನು ಗೊತ್ತಿಲ್ಲ ಅಂತ ಅರ್ಥ ಅಲ್ಲ, ಅವಶ್ಯಕತೆ ಇಲ್ದೆ ಮಾತಾಡದೆ ಇರೋದು. ಅಷ್ಟಕ್ಕೂ ನಾನು ಇಡ್ಲಿ ಹೇಗ್ ಮಾಡ್ಬೇಕು ಅಂತ ಕೇಳಲಿಲ್ಲ ಪ್ರಿಯಾ ಅವ್ರೆ. ಇಷ್ಟು ಮೆತ್ತಿಗೆ ಹೇಗ್ ಮಾಡಿದ್ರಿ ಅಂತ ಕೇಳ್ದೆ. ಹೋಗ್ಲಿ, ಚಟ್ನಿ ಹೇಗ್ ಮಾಡೋದು ಹೇಳ ಸಾಹೇಬ್ರೆ? ಹೆಸರು ಕಾಳು ಹುಣಸೆ ಹಣ್ಣು ನೆನ್ಸಿಟ್ಬಿಟ್ಟು ರುಬ್ತಾರೆ ಅಂತೀರಾ, ಅಷ್ಟೇ ಅಲ್ವಾ? ರಾಧಿಕಾ ಅವ್ರೆ, ಇನ್ನೊಂದು ಇಡ್ಲಿ ಹಾಕ್ತೀರಾ ಪ್ಲೀಸ್? ಸಾಕು. ಕೈಲಾಶಣ್ಣ, ಆ? ಇಷ್ಟ ದಿನದಲ್ಲಿ ಯಾವತ್ತೂ ಒಂದ್ ಇಡ್ಲಿಗಿಂತ ಜಾಸ್ತಿ ತಿಂದಿಲ್ಲ. ಅಂತದ್ರಲ್ಲಿ ರಾಧಿಕಾಮ ಬಡಿಸ್ತಿದ್ರೆ 4 ಇಡ್ಲಿ ತಿನ್ಬಿಟ್ರಿ. ಮತ್ತೆ ನಾಳೆಯಿಂದ ನಾನು ಸಾಕ್ ನಿಲ್ಸೆ, ತಮಾಷೆಗೂ ಹಾಗನ್ಬೇಡ. ಆ ಜೋಡಿಗೆ ದೃಷ್ಟಿ ತಗಲುತ್ತೆ. ಹೋಗು, ಹೋಗ್ ಕೆಲ್ಸ ನೋಡ್ ಹೋಗು. ಸರಿ ಅಮ್ಮವ್ರೆ, ನಾನು ಹೋಗ್ತೀನಿ. ವಾವ್, ರಾಧಿಕಾ ಅವರೇ, ಚಟ್ನಿನೂ ತುಂಬಾ ಚೆನ್ನಾಗಿದೆ ರೀ. ಸಾಹೇಬ್ರೆ, ಚಟ್ನಿ ಬಗ್ಗೆ ಅಷ್ಟೇ ಅಲ್ಲ, ಆಫೀಸ್ ಬಗ್ಗೆನೂ ಯೋಚನೆ ಮಾಡಿ. ಸಾರಿ ರಾಧಿಕಾ ಅವರೇ, ನಾನು ಆಫೀಸಿಗೆ ಹೊರಡಬೇಕು. ಅಕ್ಕ, ನೀನ್ ಉಪ್ಪಿಟ್ಟು ಮಾಡಿದ್ಯಾ? ನಂಗ್ ಬಡ್ಸ್ಲೇ ಇಲ್ಲ. ನಾನ್ ಮಾಡಿಲ್ವೇ? ಮತ್ತೆ ಇವ್ರ ತಟ್ಟೆಲ್ ಉಪ್ಪಿಟ್ಟು ಹೇಗ್ ಬಂತು? ಇದು ಉಪ್ಪಿಟ್ಟಲ್ಲ, ಇಡ್ಲಿನೇ. ಓಹೋ, ನೀವ್ ಇಡ್ಲಿನೇ ಉಪ್ಪಿಟ್ಟು ತರ ತಿಂತೀರಾ? ರಾಧಿಕಾ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಅವ್ರಿಗೆ ಬಾಯಿ ಹೇಳಿ ಆಫೀಸಿಗೆ ಹೋಗ್ಬೇಕು.
ಕೈಲಾಶ್ ಆ, ಅಮ್ಮ ಇಲ್ಬಾ. ಬಂದೆ ಅಮ್ಮ. ಏನಮ್ಮ? ಇದು ಜಿಕೆ ಕಂಪನಿ ಫೈಲ್. ನೀನೊಂದ್ಸಲ ಸ್ಟಡಿ ಮಾಡಿ ನಮ್ಗೆ ಈ ಪ್ರಾಜೆಕ್ಟ್ ಇಂದ ಪ್ರಾಫಿಟ್ ಬರುತ್ತೆ ಅನ್ನೋದಾದ್ರೆ ನಾವು ವರ್ಕ್ ಸ್ಟಾರ್ಟ್ ಮಾಡೋಣ. ಸರಿ ಅಮ್ಮ. ಸರಿ ಅಮ್ಮ, ನಾನು ಆಫೀಸ್ಗೆ ಹೊರಡ್ತೀನಿ ಅಮ್ಮ. ಹಾ ಸರಿ ಕಂದ. ಜೋಪಾನ. ಹಾ ಓಕೆ ಅಮ್ಮ. ಸಾಹಿಬ್ರೆ, ಆಫೀಸ್ ಈ ಕಡೆ ಅಲ್ಲ, ಬೇರೆ ಪ್ಲೇಸ್ ಅಲ್ಲಿದೆ. ಹೊರಗಡೆ ಹೋಗೋದಕ್ಕೆ ಬಾಗಿಲು ಅಲ್ಲಿದೆ. ಬಾಗ್ಲು ಅಲ್ಲಿದೆ ಅಂತ ಗೊತ್ತು. ನಾನು ಆಫೀಸಿಗೆ ಹೋಗೋವಾಗ 4 ಹೆಜ್ಜೆ ಹೀಗೆ ಮುಂದಕ್ಕೆ ಹೋಗಿ ಅದಾದ್ಮೇಲೆ ಆಫೀಸಿಗೆ ಹೋಗ್ತೀನಿ. ಬಾಯ್ ಅಮ್ಮ. ಬಾಯ್ ಪ್ರಿಯಾ ಅವ್ರೆ. ಬಾಯ್. ಹಾ ಬಾಯ್. ಅತ್ತೆ, ಈ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ. ಅತ್ತೆ ನೋಡ್ತಾ ಇರಿ, ಸಾಹಿಬ್ರು ಮತ್ತೆ ಇಲ್ಲಿಗೆ ಬರ್ತಾರೆ. ಯಾಕೆ? ನೀವು ನೋಡ್ತಾ ಇರಿ. ಸರಿ, ಹಾಗಾದ್ರೆ ಇದನ್ನ ಆರ್ಡರ್ ಮಾಡೋಣ. ಛೆ, ರಾಧಿಕಾಗ್ ಹೇಳ್ದೆ ಆಫೀಸಿಗೆ ಹೋಗಕ್ಕಾಗ್ತಿಲ್ವೇ? ಏನ್ ಮಾಡ್ಲಿ? ಸೆಲ್ ಫೋನ್ ಮರ್ತಿದ್ದೀನಿ ಅಂತ ಹೇಳಿದ್ರೆ? ಹಾ, ಎಸ್. ಇದ್ ನೋಡಿ, ಚೆನ್ನಾಗಿದೆ ಅಲ್ವಾ? ಇದ್ ನೋಡಿ, ಇದ್ ಚೆನ್ನಾಗಿದೆ. ಭಾವರೇ, ಅಮ್ಮ ಅಲ್ಲಿಲ್ಲ, ಇಲ್ಲೇ ಇದ್ದಾರೆ. ಅಮ್ಮ, ಅದು ಈಗ ನೀನು ಮತ್ತೆ ಯಾಕೆ ಬಂದೆ ಕಂದ? ಅದು ಫೋನ್ ಮರ್ತ್ಬಿಟ್ಟಿದ್ದೆ ಅಮ್ಮ. ಓ, ಅಬ್ಬಾ, ರಾಧಿಕಾ ಬೆಡ್ರೂಮ್ ಕಡೆ ಹೋಗ್ತಿದ್ದಾರೆ. ಇವಾಗ ಬಾಯಿ ಹೇಳ್ಬಹುದು. ಫೋನು ಬೆಡ್ರೂಮ್ ಅಲ್ಲಿ ಇದೆ ಅಮ್ಮ. ಹೋಗಿ ತಗೋ ಕಂದ. ಹಾ ಓಕೆ ಅಮ್ಮ. ರಾಧಿಕಾ, ನಾನು ಆಫೀಸ್ಗೆ ಕಂದ, ಫೋನ್ ಸಿಕ್ತಾ? ಸಿಕ್ತಮ್ಮ. ಹೋಗ್ ಬರ್ತೀನಮ್ಮ. ಹೋಗ್ ಬರ್ತೀನಿ ಪ್ರಿಯಾ ಅವ್ರೆ.
ಸಾಹೇಬ್ರೆ, ಆಲ್ರೆಡಿ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ. ಈ ಸಾರಿ ಆಫೀಸ್ಗೆ ಹೋಗಿ. ಹಾ ಸರಿ. ಆಫೀಸ್ಗೆ ಹಾ ಓಕೆ, ಹೋಗ್ ಬರ್ತೀನಮ್ಮ. ಹೋಗ್ಬಾ ಕಂದ, ಹೋಗು. ಹಾ, ಬಾಯ್. ಆಫೀಸ್ಗೆ ಹೋಗು. ನೋಡ್ತೀರಿ ಅತ್ತೆ, ಮತ್ತೆ ಬರ್ತಾರ ಸಾಹೇಬ್ರು. ಆಯಸ್ಕಾಂತ ಶಕ್ತಿ ಎಳಿತಾ ಇದೆ ಅನ್ಸುತ್ತೆ. ಮತ್ತೆ ರಾಧಿಕಾಗ್ ಹೇಳ್ದೆ ಆಫೀಸಿಗೆ ಹೋಗೋ ಹಾಗಾಯ್ತು. ಇವಾಗ ಯಾವ ನೆಪ ಇಟ್ಕೊಂಡು ಒಳಗ್ ಹೋಗ್ಲಿ? ಉಫ್. ಏನ್ ಮಾಡ್ಲಿ? ಎಸ್, ಈ ಸೆಂಟಿಮೆಂಟ್. ಇದಾದ್ಮೇಲೆ ಇನ್ನೊಂದು. ಅಮ್ಮ, ಇಲ್ಲೇ ಇದೀನಪ್ಪ. ಈ ಸಲ ಏನ್ ಮರ್ತ್ ಹೋದೆ? ಪೆನ್ನಮ್ಮ. ಓ, ಪೆನ್ನು. ನಾನು ಫೈಲ್ಸ್ ಮೇಲೆ ಸಿಗ್ನೇಚರ್ ಹಾಕ್ತೀನಲ್ಲಮ್ಮ, ಆ ಪೆನ್ನು. ಸಾಹೇಬ್ರೆ, ನಿಮ್ ಆಫೀಸಲ್ಲಿ ಯಾರ ಹತ್ರನೂ ಸೈನ್ ಮಾಡೋದಿಕ್ಕೆ ಪೆನ್ನೇ ಇಲ್ವಾ? ಇರುತ್ತೆ, ಆದ್ರೆ ಆ ಪರ್ಟಿಕ್ಯುಲರ್ ಪೆನ್ ಮೇಲೆ ನನ್ಗೆ ತುಂಬಾ ಸೆಂಟಿಮೆಂಟು. ಆ ಪೆನ್ನಲ್ಲಿ ಸೈನ್ ಮಾಡಿದ್ರೆ ಪ್ರಾಜೆಕ್ಟು ಫಾಸ್ಟ್ ಆಗಿ ಮೂವ್ ಆಗ್ಬಿಡುತ್ತೆ. ಕಂದ, ನೀನ್ ಆವಾಗ್ಲೇ ಆ ಪೆನ್ನ ಲ್ಯಾಪ್ಟಾಪ್ ಬ್ಯಾಗ್ ಅಲ್ಲಿ ಇಟ್ಕೊಂಡಿದ್ ನಾನ್ ನೋಡಿದ್ನಲ್ಲ. ಹೌದಾ ಅಮ್ಮ? ಒಂದ್ಸಲ ಚೆಕ್ ಮಾಡ್ಕೋ. ಇಲ್ಲಮ್ಮ. ಸಾಹೇಬ್ರೆ, ಪಾಕೆಟ್ ಅಲ್ಲ, ಬ್ಯಾಗ್. ಓಹೋ, ಬ್ಯಾಗ್ ಅಲ್ವಾ? ಇಲ್ಲಿ ಕೊಡಿ, ಕೊಡಿ ಇಲ್ಲಿ, ನಾನು ನೋಡ್ತೀನಿ. ಇರು ಒಂದ್ ನಿಮಿಷ. ಸಾಹೇಬ್ರೆ, ಇದೆ ಅಲ್ವಾ? ಹಾ, ಇದೆ. ಬರ್ತೀನಮ್ಮ. ಅಮ್ಮ. ಸಾಹೇಬ್ರೆ, ನಾನೇ ಸೀಮೆ ಅಮ್ಮ. ಇಲ್ಲ, ಸಾರಿ, ಹೋಗ್ ಬರ್ತೀನಿ ಪ್ರಿಯಾ ಅವ್ರೆ. ಪ್ರಿಯಾ? ಅಯ್ಯೋ, ಅಮ್ಮ, ಹೋಗ್ ಬರ್ತೀನಮ್ಮ. ಬಾಯ್ ಕಂದ. ಕಂದ ಕೈಲಾಶ್. ಅಮ್ಮ, ಒಂದ್ ನಿಮಿಷ ಇರು. ಏನಮ್ಮ? ಹುಡುಕ್ತಿರೋದು ವಸ್ತುನೇ ಆದ್ರೆ ಹುಡುಕ್ಬೋದು ಕಣೋ. ಪ್ರತಿ ಸಲ ಮುಖ ಹುಡುಕೋದು ತುಂಬಾ ಕಷ್ಟ. ಅಮ್ಮ, ನೀನ್ ಏನ್ ಹೇಳ್ತಿದ್ಯೋ ನನ್ಗೆ ಅರ್ಥ ಆಗ್ತಿಲ್ಲ ಅಮ್ಮ. ನನಗೆಲ್ಲ ಅರ್ಥ ಆಯ್ತು ಕಂದ. ಅಮ್ಮ ರಾಧಿಕಾ, ರಾಧಿಕಾ, ಇವಾಗ ಹೇಳು. ಹೋಗ್ ಬರ್ತೀನಿ. ಹೋಗ್ ಬರ್ತೀನಿ. ಬಾಯ್. ಹೋಗ್ ಬನ್ನಿ. ಕೈಲಾಶ್. ಅಮ್ಮ. ಇರು ಕಂದ. ಅಮ್ಮ ರಾಧಿಕಾ, ಮದ್ವೆ ಆದ್ಮೇಲೆ
ಮೊಟ್ಟ ಮೊದಲನೇ ಸಲ ಅವನ ಆಫೀಸ್ಗೆ ಹೋಗ್ತಿದ್ದಾನೆ. ನಿನ್ನ ಕೈಯಿಂದಾನೆ ಅವನ್ಗೆ ಆ ಬ್ಯಾಗ್ ಕೊಡಮ್ಮ.